ನಿಮಗೆ ಆಶ್ಚರ್ಯ ಆಗ್ಬೋದು, ಜವರೇಗೌಡರಿಂದ ಹಿಡಿದು ಮತ್ತೆ ರಾಮಮೂರ್ತಿಯವರು, ಮಾಧವಮೂರ್ತಿಯವರು, ಮತ್ತೆ ಆಕಾರಾಜಗೌಡರು ಅಲ್ಲಿ ಬರೆಯಕ್ಕೆ ಹೋಗಿಲ್ಲ, ಬೇರೆ ರೀತಿಯಲ್ಲಿ ಆನಂದ್ರು ಕೂಡ ಬರ್ತಿದ್ರು. ಅವರೆಲ್ಲರೂ ಬಹುತೇಕರು ಕೆಂಪೇಗೌಡರು ಅಲ್ಲಿಂದ ವಲಸೆ ಬಂದವರು ಅಂತ ಹೇಳಿ ಬಂದರು. ಹಾಗಾಗಿ ಬಹುಶಃ ತಮಿಳರು ಕೆಂಪೇಗೌಡರು ಇರ್ಬೋದು. ತಮಿಳರು ಕೂಡ ಬಹಳ ಜನ ಹೆಂಗಾಳ ಕೆಂಪೇಗೌಡರು ಹೆಂಗಾಳ ಅಂತಾರೆ, ನಮ್ಮವರು ಅಂತಾರೆ. ನಿಮಗೆ ಇಲ್ಲಿ 60-70ರ ದಶಕದಲ್ಲಿ ಚಳವಳಿ ಮಾಡುವಾಗ ಕೆಂಪೇಗೌಡರು ಈ ನಾಡು ಕಟ್ಟಿದವರು, ಬೆಂಗಳೂರು ನಿರ್ಮಾಣ ಮಾಡಿದವರು, ಅವ್ರು ನಮ್ಮವರು ಅಂತ ಹೇಳಿ ತಮಿಳರು ಬಹಳ ಮುಕ್ತವಾಗಿ ಹೇಳ್ಕೊತಾ ಇದ್ರು. ಆದರೆ ನನಗೆ ಇದನ್ನು ಒಪ್ಪೋದಕ್ಕೆ ಸಿದ್ಧ ಆಗಿಲ್ಲ ನಾನು. ಯಾಕೆ ಅಂದ್ರೆ ಕೆಂಪೇಗೌಡರು ಗೌಡ ಅನ್ನುವ ಹೆಸರೇ ಸಾಮಾನ್ಯವಾಗಿ ತಮಿಳು ಆಗಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ತಮಿಳುನಾಡಿಗೆ ಹೋಗಿ ಬನ್ನಿ, ನೀವು ಈ ಭಾರತದಲ್ಲಿ ಕೃಷ್ಣಗಿರಿ, ಧರ್ಮಪುರಿ, ಸೇಲಮ್ಮು ಮತ್ತು ಈ ಉದಕಮಂಡಲ, ಗೂಡೂರು ಅಲ್ಲೆಲ್ಲ ಗೌಂಡರ್ಸ್ ಇದ್ದಾರೆ, ಗೌಂಡರ್ಗಳು ಇದ್ದಾರೆ, ಗೌಡ ಇಲ್ಲ, ಗೌಂಡರ್ಸ್ ಇದ್ದಾರೆ. ಸೊ ಅವರು ವಾಸ್ತವವಾಗಿ ಗೌಡ್ರೆ, ಆದ್ರೆ ತಮಿಳುನಾಡಿಗೆ ಸೇರ್ಪಡೆ ಆಗಿದ್ದರಿಂದ ಅವರೆಲ್ಲ ಗೌಂಡರ್ಗಳಾಗಿದ್ದಾರೆ. ಅವರು ಕನ್ನಡ ಮತ್ತು ತಮಿಳನ್ನ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾರೆ. ಹಾಗಾಗಿ ಕೆಂಪೇಗೌಡ ಅನ್ನುವ ಹೆಸರು ಯಾವ ಕಾರಣಕ್ಕೂ ತಮಿಳರಾಗೋದಕ್ಕೆ ಅಥವಾ ತೆಲುಗರಾಗೋದಕ್ಕೆ ಸಾಧ್ಯವೇ ಇಲ್ಲ. ಇದು ನಾನು ಬಹಳ ಕಷ್ಟಪಟ್ಟು ಅಧ್ಯಯನ ಮಾಡಿದೆ. ನಾನು ಏಕಾಏಕಿ ಕೆಂಪೇಗೌಡರ ಬಗ್ಗೆ ನಾನು ಕೃತಿಯನ್ನು ಬರೆಯಕ್ಕೆ ಹೋಗಲೇ ಇಲ್ಲ, ಅಧ್ಯಯನ ಮಾಡಿದೆ. ಇವರೆಲ್ಲರೂ ಬರೆದಿದ್ದನ್ನು ಅಧ್ಯಯನ ಮಾಡಿದೆ. ಮತ್ತೆ ಆಕಾರಾಜಗೌಡರು ಒಂದು ನಾಡಪ್ರಭು ಕೆಂಪೇಗೌಡ ಅನ್ನುವ ಒಂದು ನಾಟಕವನ್ನು ಕೂಡ ಬರೆದವರು. ನನಗೆ ಅಲ್ಲೊಂದು ಎಳೆ ಸಿಕ್ತು, ಆಕಾರಾಜಗೌಡರ ಕೃತಿಯಲ್ಲಿ ಒಂದು ಎಳೆ ಸಿಕ್ತು. ಹೋದೆ ನಿಮಗೆ BBMPಯಲ್ಲಿ, ಅವತ್ತು BBMP ಅಲ್ಲ, ಇದು ಬೆಂಗಳೂರು ಸಿಟಿ ಕಾರ್ಪೊರೇಷನ್. ಸೊ BCC ಅವತ್ತಿನ ಕಾಲಕ್ಕೆ 60ರ ದಶಕಕ್ಕೆ ಬರೀ 65 ಜನ ಕಾರ್ಪೊರೇಟರ್ಗಳಿದ್ರು, ಬರೀ 65 ಜನ ಅವತ್ತಿನ ಕಾಲದಲ್ಲಿ. ಚುನಾವಣೆ ಆದಾಗ ಈ BCCಯಲ್ಲಿ ಬರೀ 65 ಜನ. ಆ ಜನರಲ್ಲಿ 9 ಜನ ಕನ್ನಡ ಚಳವಳಿಗಾರರು, ಕನ್ನಡ ಪಕ್ಷದವರು ಗೆದ್ದಿದ್ರು. ನಾರಾಯಣ್ ಕುಮಾರ್ ಅವರು ರೆಡ್ಡಿ ಅವರು ಸ್ಪರ್ಧೆ ಮಾಡಿರಲಿಲ್ಲ. ಮತ್ತೆ ಕನ್ನಡ ಪಕ್ಷದವರು ಆ ಭಾಗದಲ್ಲಿ ಲಕ್ಕಣ್ಣವರು ಗೆದ್ದಿದ್ರು. ಲಕ್ಕಣ್ಣವ್ರು ಗಾಯತ್ರಿ ನಗರ ವಾರ್ಡ್ನಿಂದ ಗೆದ್ದಿದ್ರು. ಮತ್ತೆ ಕನ್ನಡ ಪಕ್ಷದಿಂದ ರಾಮದಾಸ್ ಅಂತ ಹೇಳಿ ದೇವಯ್ಯ ಪಾರ್ಕ್, ಮತ್ತೆ ರಾಮಕೃಷ್ಣ ಅಂತ ಹೇಳಿ ರಾಮಚಂದ್ರಪುರ, ಬಂಡಿರೆಡ್ಡಿ ಸರ್ಕಲ್ ಕನ್ನಡ ಪಕ್ಷದಿಂದ ಗೆದ್ದಿದ್ರು. ವಾಸ್ತವವಾಗಿ ಕನ್ನಡ ಪಕ್ಷ ಕಟ್ಟಿದ ಮಹಾನುಭಾವ, ಈ ಭಾವುಕವನ್ನ ರೂಪಿಸಿದ ರಾಮಮೂರ್ತಿಯವರೇ ಚುನಾವಣೆ ನಿಂತರು. ಆ ಸಂದರ್ಭದಲ್ಲಿ ಸೋತು CV ಶಿವಶಂಕರ್ ಸೋತಿದ್ರು. CV ಶಿವಶಂಕರ್ ಕನ್ನಡ ಚಲನಚಿತ್ರ ನಿರ್ದೇಶಕ, ಕವಿ, ಎಲ್ಲ ಬಹಳ ದೊಡ್ಡ ಮನುಷ್ಯ, ಬಹಳ ದೊಡ್ಡ ನಿರ್ದೇಶಕರು. ಅವರು ಕೂಡ ಸೋತರು. ಸ್ವತಃ ಶಂಕರಪುರ ವಾರ್ಡ್ನಲ್ಲಿ ರಾಮಮೂರ್ತಿಯವರೇ ಸೋತರು. ಬಹಳ ದುರಂತ. ಹೀಗಾಗಿ 9 ಜನ ಗೆದ್ದಿದ್ರು ಅವತ್ತಿನ ಕಾಲ. ಡೆಪ್ಯೂಟಿ ಕಮಿಷನರ್ ಫಸ್ಲುಲ್ ಹಸನ್ ಅಂತ ಮುಸ್ಲಿಂ ಒಬ್ಬ DC ಆ ಕಮಿಷನರ್ ಆಗಿ ಡೆಪ್ಯೂಟಿ ಕಮಿಷನರ್, ಅವರನ್ನು ಕೃತಿ ಬರೆದಿದ್ರು ಇಂಗ್ಲಿಷಲ್ಲಿ. ನಾನು ಅದನ್ನು ಬಹಳ ಗಂಭೀರವಾಗಿ ಓದ್ತಾ ಹೋದೆ. ಬೆಂಗಳೂರು ಥ್ರೂ ದಿ ಸೆಂಚುರೀಸ್, ಇದ್ರ ಬಗ್ಗೆ ನಮ್ಮ ನರಸಿಂಹ ಅವರು ಬೆಂಗಳೂರು ದರ್ಶನ ಅಂತೇಳಿ 3 ಸಂಪುಟಗಳು ತಂದವರು. ಬಹಳ ಬೃಹತ್ ಸಂಪುಟಗಳು. ನಿಮ್ಗೆ ಯಾರಾದ್ರೂ ಬೇಕು ಅಂದ್ರೆ ಬೆಂಗಳೂರಿನ ಬಗ್ಗೆ ಇತಿಹಾಸ ಬೇಕಾ, ಒಂದು 500 ವರ್ಷದಿಂದ ಈಚೆಗೆ ಏನೆಲ್ಲ ನಡೆದಿದೆ ಕೆಂಪೇಗೌಡರ ನಂತರ ನೀವು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು ಅಂದ್ರೆ ಅವ್ರು ತಂದಿರುವಂತ 3 ಸಂಪುಟಗಳಲ್ಲಿ ಬೆಂಗಳೂರು ದರ್ಶನ, ಒಂದೊಂದು ಸಂಪುಟ 1000 ಪುಟಗಳಿಗೂ ಮೀರಿದೆ. ಆದ್ರೆ ಬಹಳ ಕಡಿಮೆ ಬೆಲೆಯಲ್ಲಿ 3000 ಚಿಲ್ಲರೆ 3500 ಏನೋ ಬೆಲೆ ಇರ್ತವೆ 3 ಸಂಪುಟಗಳಿಗೆ. ದಯವಿಟ್ಟು ಓದ್ಬೇಕು ಕನ್ನಡಿಗರು. ಓದಿಲ್ಲ ಅಂದ್ರೆ ಬೆಂಗಳೂರಿನ ಬಗ್ಗೆ, ಕೆಂಪೇಗೌಡರ ಬಗ್ಗೆ ನಾವೇನು ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ನೋಡಿ, ಇವಾಗ ನಮ್ಮ ಶ್ರೀಧರ್ ಅವರು ಮಾತಾಡಿ ನಾವು ಹೇಗೆ ನಾಶ ಮಾಡೋ ಅನ್ನೋದಕ್ಕೆ ಉದಾಹರಣೆ, ಅವತ್ತು ನೀರಿನ ಸಮಸ್ಯೆನೇ ಇರಲಿಲ್ಲ. ಯಾಕೆ ಅಂದ್ರೆ ಇಡೀ ಬೆಂಗಳೂರಲ್ಲಿ ಸುಮಾರು 100 ಕೆರೆಗಳಿಂದ ನಿರ್ಮಾಣ ಮಾಡಿದ ಕೀರ್ತಿ ಕೆಂಪೇಗೌಡರದು.
ಆದ್ರೆ ಇವತ್ತು ಎಷ್ಟು ಕೆರೆ ಇದಾವೆ, ಎಷ್ಟು ಕೆರೆ, ತೀರಾ ಅಂದ್ರೆ ಅಲ್ಲೊಂದು ಸದಾಶಿವನಗರದಲ್ಲಿರೋ ಒಂದು ಕೆರೆ, ಅದು ಕೆರೆ ಅಲ್ಲ ಇವಾಗ, ಅಲ್ಲೊಂದು ಕೆರೆಗಳು ಯಾರು ಕಟ್ಟಿದ್ರು ಅಂದ್ರೆ ಗೋಪುರಗಳು ಕಟ್ಟಿದ್ರು, ಗಡಿ ಗೋಪುರಗಳು. ಈ ಕಡೆ ಲಾಲ್ಬಾಗಲ್ಲಿ ಒಂದು, ಹಲಸೂರಲ್ಲಿ ಒಂದು, ಅಲ್ಲಿ ಯಾವುದು ಮೇಕರಿ ಸರ್ಕಲ್ ಒಂದು, ಇಲ್ಲಿ ಗವಿಪುರ ಗುಟ್ಟಳ್ಳಿಯಲ್ಲೊಂದು. ಈ ಗೋಪುರಗಳನ್ನ ಯಾರು ಕಟ್ಟಿದ್ರು ಅಂದ್ರೆ ಈ ನನ್ನ ರಾಜ್ಯದ ರಾಜಧಾನಿ, ಈ ರಾಜಧಾನಿ ಈ ಗಡಿ ಗೋಪುರಗಳನ್ನ ದಾಟಿ ಹೋಗೋದು ಬೇಡ, ಬೆಳೆಯೋದು ಬೇಡ ಅಂತೇಳಿ ಅವರು ಕನಸನ್ನು ಕಟ್ಟಿದ್ರು. ಮತ್ತೆ ಯಾಕೆ ಅಂದ್ರೆ ನೀವು ಹೆಚ್ಚು ಹೆಚ್ಚು ಜನಸಂಖ್ಯೆ, ನೀವು ಪ್ರದೇಶವನ್ನು ಬೆಳೆಸ್ತಾ ಹೋದಂಗೆಲ್ಲ ಜನಸಂಖ್ಯೆನೂ ಹೆಚ್ಚುತ್ತೆ. ಜನಸಂಖ್ಯೆ ಆಧಾರದಲ್ಲಿ ನೀವು ನೀರು ವಿದ್ಯುತ್ ಅವತ್ತಿಲ್ಲ, ಬಿಡಿ ವಿದ್ಯುತ್ ಇರಲಿಲ್ಲ, ಆದ್ರೆ ಇವತ್ತು ವಿದ್ಯುತ್ ಬೇಕಾ, ನೀರು ಬೇಕಾ, ಮತ್ತೆ ಬೇರೆ ಬೇರೆ ಸೌಲಭ್ಯಗಳು ಬೇಕಾ, ಎಲ್ಲ ಬೇಕು. ಸಾಧಾರಣವಾದ ಸಾಮಂತ ದೊರೆ ಅಲ್ಲ. ನೀವು ದಕ್ಷಿಣ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹಲವಾರು ಸಾಮಂತ ದೊರೆಗಳಿದ್ರು, ಪಾಳೆಗಾರರಿದ್ರು. ಅವರೆಲ್ಲರನ್ನೂ ನಿಯಂತ್ರಣ ಮಾಡುವ ಒಬ್ಬ ಪ್ರಧಾನ ಸಾಮಂತ ದೊರೆ ಕೆಂಪೇಗೌಡರು. ಇವರೆಲ್ಲರನ್ನೂ ನಿಯಂತ್ರಣ ಮಾಡ್ತಿದ್ರು. ಚೌಕಟ್ಟು ಗೊತ್ತಾ? ಕೆಂಪೇಗೌಡರ ಆಳ್ವಿಕೆಯ ಚೌಕಟ್ಟು ನಿಮ್ಮ ಹಾಸನ ಹತ್ರ ದಿಡಗ ಅಂತ ಇದೆ. ದಿಡಗ ಅಂತ ಇವತ್ತು ಕೂಡ ಒಂದು ಊರಿದೆ. ಆ ದಿಡಗ ಆ ಭಾಗ ಗಡಿ. ಇನ್ನು ಹಿಂದೂಪುರ ಇದೆಯಲ್ಲ, ಹಿಂದೂಪುರ ಇವತ್ತು ಆಂಧ್ರ ತೆಲಂಗಾಣದಲ್ಲ ಇದೆ. ಮತ್ತೆ ಅನಂತಪುರ ಅದು ಗಡಿ ಅಲ್ಲಿ. ಮತ್ತೆ ಇಲ್ಲಿ ನಿಮಗೆ ಪಾರಾಗ್ ನದಿ ಅಂತ, ಪಾರಾಗ್ ನದಿ ಇವತ್ತು ಗುಂಡ್ಲಪೇಟೆ ನಂತರದಲ್ಲಿ ಸಿಗುತ್ತೆ, ಅದು ಗಡಿ ಭಾಗ. ಇಷ್ಟು ದೊಡ್ಡ ಪ್ರದೇಶವನ್ನ ನಿಯಂತ್ರಣ ಮಾಡ್ತಿದ್ದಂತ ಒಬ್ಬ ಸಾಮಂತ, ಪ್ರಧಾನ ಸಾಮಂತ ದೊರೆ. ವಿಜಯನಗರ ಸಾಮ್ರಾಜ್ಯಕ್ಕೆ ದಕ್ಷಿಣ ಭಾಗದಲ್ಲಿ ಯಾವ ರೀತಿಯ ಧಕ್ಕೆ ಆಗಬಾರ್ದು, ಅಪಾಯ ಆಗಬಾರ್ದು. ಕೆಂಪೇಗೌಡರ ಕಾಲದಲ್ಲಿ ಚಕ್ರವರ್ತಿ ಯಾರಿದ್ದರು? ಕೃಷ್ಣದೇವರಾಯ. ಬಹಳ ದೊಡ್ಡ ಜನಾನುರಾಗಿ, ಜನಪರವಾದ ಚಿಂತಕ. ಸ್ವಲ್ಪ ತೆಲುಗು ಮತ್ತೆ ಕನ್ನಡ ಎರಡೂ ಭಾಷೆಗಳಿಗೆ ಸಮನ್ವಯತೆಯನ್ನ ಸಾಧಿಸಿದ್ದಂಥವ್ರು. ಮತ್ತೆ ಆಂಧ್ರ ಮತ್ತೆ ಕರ್ನಾಟಕ ಈ ಎರಡೂ ಭಾಗಗಳಿಗೆ ರಾಜ್ಯಭಾರ ಮಾಡ್ತಿದ್ದಂಥವ್ರು ಕೃಷ್ಣದೇವರಾಯರು. ಈ ಕೆಂಪೇಗೌಡರ ಸಮಕಾಲೀನರು. ಅಂದ್ರೆ ಕೆಂಪೇಗೌಡರು ಇನ್ ಸ್ವಲ್ಪ ಕಿರಿಯರು ಅವ್ರ ಆಂಗ್ಲ ಚಕ್ರವರ್ತಿ ಆಗಿದ್ರು. ಅಲ್ಲಿ 1500 ಹತ್ತರ ಸುಮಾರಿಗೆ ಅವ್ರ ಚಕ್ರವರ್ತಿ. ಆಗ ಇವರು ಯುವಕ. ಇಲ್ಲಿ ಕೆಂಪೇಗೌಡರ ಮೂಲವನ್ನ ನಾನು ಹುಡುಕಿದಾಗ ನಾನು ಕಂಡುಕೊಂಡಂತ ಸತ್ಯ ನಿಮ್ ಮುಂದೆಗಡೆ ಹೇಳಲೇಬೇಕು. ಯಾಕೆ ಅಂದ್ರೆ ದಯವಿಟ್ಟು ಬೇರೆ ಬೇರೆ ಮೂಲಗಳನ್ನ ನೀವು ಹುಡುಕೊಂಡು ತಲೆನೆಲ್ಲ ಹುಳ ಬಿಟ್ಕೊಂಡು ಬಹಳ ಕಷ್ಟ ಆಗ್ತದೆ. ಯಾಕೆಂದ್ರೆ ಕೆಂಪೇಗೌಡರ ಬಗ್ಗೆ ನಿಮ್ಗೆ ವಿಶ್ವಾಸ ಉಳಿಯಲ್ಲ, ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಹಾಸನದಲ್ಲಿ ಬೇಲೂರು ಹಳೇಬೀಡು, ಅಲ್ಲಿ ಹೊಯ್ಸಳ ಸಾಮ್ರಾಜ್ಯ ನೆನಪಿಟ್ಕೊಡಿ. ಇಲ್ಲಿ ಗಂಗಾ ಸಾಮ್ರಾಜ್ಯ, ತಲಕಾಡಿನ ಗಂಗಾ ಸಾಮ್ರಾಜ್ಯ ಅಷ್ಟೊತ್ತಿಗೆಲ್ಲ ಪತನ ಆಗಿತ್ತು. ಇಲ್ಲಿ ಹೊಯ್ಸಳ ಸಾಮ್ರಾಜ್ಯ ಉತ್ತುಂಗ ಸ್ಥಿತಿಯಲ್ಲಿತ್ತು. ಅಲ್ಲಿ ಕೃಷ್ಣ ಯಾರು ನಮ್ಮ ವಿಷ್ಣುವರ್ಧನ ಅಲ್ಲಿಯ ಚಕ್ರವರ್ತಿ ವಿಷ್ಣುವರ್ಧನರ ಪಟ್ಟದ ರಾಣಿ. ದಯವಿಟ್ಟು ನೆನಪು ಮಾಡ್ಕೊಳ್ಳಿ, ಶಾಂತಲೆ, ನಾಟ್ಯ ರಾಣಿ ಶಾಂತಲೆ, ಅಪ್ಪಟ ಕನ್ನಡತಿ. ಯಾರು ಅಲ್ಲ, ಆಕೆ ಒಬ್ಬ ರೈತ ಕುಲದ ಮಗಳು. ನಾಗಮಂಗಲದಲ್ಲಿ ಒಂದು ಊರಿದೆ ಹಳ್ಳಿ, ಅಲ್ಲಿ ಮಾಚಿಕಬ್ಬೆ ಮತ್ತು ಮಾರಸಿಂಗಯ್ಯ ಅನ್ನುವ ರೈತ ದಂಪತಿಗಳ ಮಗಳು. ಚಕ್ರವರ್ತಿಯ ಪಟ್ಟದ ರಾಣಿ. ಆಕೆಗೆ ಇಬ್ರು ಮಕ್ಕಳಾಗ್ತಾರೆ. ಬಿಟ್ಟಿದೇವ ಯುವಕ ಆಗಿರ್ತಾನೆ, ಮಗಳು ಹರಿಯಾಳ ದೇವಿ. ನೆನ್ಪಿಟ್ಕೊಳ್ಳಿ ಕನ್ನಡಿಗರು, ನಾವು ಇದೆಲ್ಲವನ್ನು ನೆನ್ಪಿಟ್ಕೊಂಡು ಈ ಇತಿಹಾಸವನ್ನ ನಾವು ಮೆಲುಕು ಹಾಕಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಅವರ ವಂಶ ಹೊಯ್ಸಳ ವಂಶ. ಆ ದೊರೆ ಒಂದ್ ದಿವಸ ಆ ವಿಷ್ಣುವರ್ಧನ ಮೇಲುಕೋಡನ್ನ ಸುಂದರವಾಗಿರ್ತಾಳೆ ಲಕ್ಷ್ಮಿ ಅಂತ, ಅವಳನ್ನ ನೋಡಿ ಮೋಹಿತನಾಗ್ತಾನೆ. ಗೊತ್ತಲ್ಲ, ಚಕ್ರವರ್ತಿಗಳು ದೊರೆಗಳಿಗೆ ಪಟ್ಟದ ರಾಣಿ ಒಬ್ಬರಿದ್ರೆ ಉಪಪತ್ನಿಯರು ಬೇಕಾದಷ್ಟು ಜನ ಇರ್ತಾರೆ. ಶಾಂತನೇ ಗೊತ್ತಾಗ್ತದೆ ನನ್ನ ಪತಿ ಇನ್ನೊಂದು ಹೆಣ್ಣನ್ನ ಮನಸ್ಸಿಗೆ ಹಾಕೊಂಡವ್ರೆ ಅಂತ ಹೇಳಿ ಗೊತ್ತಾಗಿ ತಾನೇ ನಿಂತು ಮದುವೆ ಮಾಡ್ತಾಳೆ.
ಪಟ್ಟದ ರಾಣಿ ತಾನೇ ನಿಂತು ಮದುವೆ ಮಾಡ್ತಾಳೆ. ಮದುವೆ ಮಾಡುವಾಗ ಆಕೆ ಮೇಲ್ಕೋಟೆಯ ಅಯ್ಯಂಗಾರನ ಮಗಳು. ಅವರು ಷರತ್ತಾಗ್ತಾರೆ, ಈಕೆಯನ್ನು ನೀವು ಮದುವೆ ಆಗ್ಬೇಕು ಅಂದ್ರೆ 2 ಷರತ್ತು. ಒಂದೇದು, ಈಕೆಯ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ಪಟ್ಟ ಕಟ್ಟಬೇಕು. ಇನ್ನೊಂದು 2ನೇದು, ನೀವು ಈಕೆಯನ್ನು ಮದುವೆ ಆಗ್ಲೇಬೇಕು ಅಂದ್ರೆ ನೀವು ವೈಷ್ಣವ ಅನುಯಾಯಿ ಆಗ್ಬೇಕು. ಅಲ್ಲಿವರೆಗೂ ಅವರು ಜೈನ ಅನುಯಾಯಿ. ಗೊತ್ತಲ್ಲ ನಿಮ್ಗೆ, ಹಾಸನ ಆ ಭಾಗ, ಈ ಭಾಗ, ತುಮಕೂರಿನ ಒಂದಷ್ಟು ಭಾಗ, ಈ ಮಂಡ್ಯದ ಒಂದಷ್ಟು ಭಾಗಗಳೆಲ್ಲ ಅವತ್ತು ಬಹುತೇಕ ಜೈನ ಅನುಯಾಯಿಗಳು. ನಿಮ್ಗೆ ಯಾಕೆ ನಮ್ಮ ಇವತ್ತು ಶ್ರವಣ ಹುಟ್ಟುತ್ತೆ ಆ ಲಕ್ಷ್ಮಿ ಹೊಟ್ಟೆಯಲ್ಲಿ, 3 ವರ್ಷ ಆಗುತ್ತೆ, ಅಲ್ಲಿವರೆಗೂ ಕಾಯ್ತಾ ಇರ್ತಾರೆ. ಯಾಕೆ ಕಾಯ್ತಾ ಇರ್ತಾರೆ ಅಂದ್ರೆ, ಈ ಬಿಟ್ಟಿದೇವ ಪಟ್ಟದ ರಾಣಿಯ ಮಗ, ಅವನು ವಯಸ್ಕ ಆಗಿರ್ತಾನೆ. ಯಾಕೆಂದ್ರೆ ಪಟ್ಟದ ರಾಣಿಯ ಮಗನಿಗೆ ಪಟ್ಟ ಕಟ್ಟಬೇಕು ಅನ್ನುವ ಪದ್ಧತಿ ಹೊಯ್ಸಳ ಸಾಮ್ರಾಜ್ಯದಲ್ಲಿರುತ್ತೆ. ಇನ್ನೇನು ಪಟ್ಟ ಕಟ್ಟಬೇಕು ಅವನಿಗೆ, ಅಷ್ಟೊತ್ತಿಗೆ ಇವರು ತಗಾದೆ ಮಾಡ್ತಾರೆ. ಇಲ್ಲ, ನೀವು ಮಾತು ಕೊಟ್ಟಿದ್ರಿ ಅವತ್ತು, ಈ ಮಗುಗೆ ಪಟ್ಟ ಕಟ್ಟಿ, ನೀವು ಮಗು ಹೆಸರಲ್ಲಿ ನೀವು ರಾಜ್ಯಭಾರ ಮಾಡಿ ಅಂತಾರೆ. ವಿಧಿ ಇಲ್ಲ, ವಿಷ್ಣುವರ್ಧನ ವಿಧಿ ಅಲ್ಲಿ ಸಿವಿಲ್ ವಾರ್ ಆಗುತ್ತೆ ಅರಮನೆಯಲ್ಲಿ. ಯಾಕೆ ಅಂದ್ರೆ ಆ ಪಟ್ಟದ ರಾಣಿಯ ಮಗನಿಗೆ ಪಟ್ಟ ಕಟ್ಟಬೇಕು ಅಂತ ಕೆಲವರು, ಇಲ್ಲ ಚಕ್ರವರ್ತಿ ಏನ್ ಹೇಳಿದ್ರು ಹಂಗೆ ನಡಿಬೇಕು ಅಂತ ಹೇಳಿ ಇನ್ ಕೆಲವರು, ಅಲ್ಲಿ ಅಂತರ್ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಮೊದಲು ಬಲಿಯಾಗೋರು ಯಾರು ಗೊತ್ತಾ? ಬಿಟ್ಟಿದೇವ, ಶಾಂತಲೆಯ ಮಗ, ಸ್ವಂತ ಮಗ, ವಿಷ್ಣುವರ್ಧನ ಸ್ವಂತ ಮಗ. ಅವನನ್ನ ಕೊಂದಾಕ್ತಾರೆ. ಶಾಂತಲೆಗೆ ಅರಮನೆ ನರಕ ಆಗ್ತದೆ. ನರಕ ಆದಾಗ ಬೇಸರಾಗಿ ಮಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಶಿವಗಂಗೆ ಪ್ರಾಂತ್ಯದಲ್ಲಿ ಅಲ್ಲೊಬ್ಬ ಪಾಳೆಗಾರ ಇರ್ತಾರೆ. ಆ ಪಾಳೆಗಾರನಿಗೆ ಕೊಟ್ಟಿರ್ತಾರೆ. ಮಗಳು ಹರಿಯಾದ ದೇವಿಯನ್ನ, ನಾನು ಮಗಳು ನೋಡ್ಕೊಂಡ್ ಬರ್ತೀನಿ, ಯಾಕೋ ನನಗೆ ಬೇಸರ ಆಗಿದೆ, ಸಂಕಟ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಿಲ್ಲ ಅಂತ ಅರಮನೆಯಲ್ಲಿ ಪತಿಗೆ ಹೇಳಿ ಬಾ ಅಂತ ಹೇಳಿ ಕಳಿಸ್ತಾರೆ. ಆಕೆ ಶಿವಗಂಗೆ ಬೆಟ್ಟಕ್ಕೆ ಹತ್ತುತ್ತಾಳೆ. ಬಂದು ಗಂಗಾದೇವಿ ವನ್ನಾದೇವಿ, ಗಂಗಾಧರೇಶ್ವರ ವನ್ನಾದೇವಿಗೆ ಪೂಜೆ ಮಾಡಿಸ್ತಾಳೆ. ಮಾಡಿಸಿನೇ ಮಗಳಿಗೂ ನೋಡಕ್ ಹೋಗ್ಬೇಕು ಬೆಟ್ಟ ಇಳಿದು. ಅಷ್ಟಕ್ಕೆ ಅವಳಿಗೆ ಕಿವಿಗೆ ಇನ್ನೊಂದು ವಾರ್ತೆ ಬರುತ್ತೆ, ದುರ್ವಾರ್ತೆ. ಏನು ಅಂದ್ರೆ, ಆ ಮಗಳ ಗಂಡನನ್ನು ಕೊಂದಾಕಿರ್ತಾರೆ. ಅಂದ್ರೆ ಅವ್ರು ನಾಳೆ ಪಟ್ಟಕ್ಕೆ ಬರ್ಬೋದು, ಅವನಿದ್ರೆ ನಮಗ್ ಕಷ್ಟ ಅಂತೇಳಿ ಆ ಅಳಿಯನನ್ನು ಕೊಂದಿರ್ತಾರೆ. ಆ ಸುದ್ದಿ ಬಂದ ತಕ್ಷಣ ಶಾಂತಲೆ, ಇನ್ನ ಮಗಳು ವಿಧವೆ ಮಗಳನ್ನ ನಾನು ಹೆಂಗ್ ನೋಡ್ಲಿ, ನೋಡಕ್ಕಾದ್ರೂ ಸಾಧ್ಯವಾ ಅಂತೇಳಿ ಬಹಳ ಅಲ್ಲೇ ಕುಸಿದು ಬೀಳ್ತಾಳೆ. ಬೇಜಾರಾಗಿ ನೋಡಕ್ ಹೋಗೋದೇ ಬೇಡ ಅಂತೇಳಿ ಆ ಬೆಟ್ಟದ ಮೇಲಿಂದ ಹಾರಿ ಆತ್ಮಾಹುತಿ ಮಾಡ್ಕೊತಾರೆ. ಇವತ್ತು ನೀವು ಅಲ್ಲೊಂದು ನಂದಿಯಲ್ಲಿ ಟಿಪ್ಪು ಡ್ರಾಪ್ ಇದೆಯಲ್ಲ, ಹಾಗೆ ಅಲ್ಲೊಂದು ಶಾಂತಲೆಯ ಡ್ರಾಪ್ ಇದೆ, ನೋಡ್ಬೋದು. ಇದು ಕತೆ, ಇದು ದುರಂತ. ಅಲ್ಲಿ ಅಂತ್ಯ ಆ ವಿಷ್ಣುವರ್ಧನ್ ಗೊತ್ತಾಗ್ತದೆ, ಓಡ್ ಬರ್ತಾನೆ ಬೆಟ್ಟಕ್ಕೆ. ಮತ್ತೆ ಅಲ್ಲಿಂದ ಅಪ್ಪ ಬಂದಿದ್ದಾರೆ, ತಾಯಿ ಸತ್ತೋಗಿದ್ದಾರೆ ಅಂತೇಳಿ ಮಗಳಿಗೆ ಗೊತ್ತಾಗಿ ಮಗಳು ಕೂಡ ಬರ್ತಾಳೆ. ಬಂದಾಗ ಮಗಳು ಅಪ್ಪನಿಗೆ ಕೇಳ್ಕೊತಾಳೆ, ಅಪ್ಪ ನನ್ನ ಅಣ್ಣನೂ ಸತ್ತ, ನನ್ನ ಗಂಡನೂ ಸತ್ತ, ನಮ್ಮ ತಾಯಿನೂ ಸತ್ಲು, ಈ ರಾಜ್ಯದ ದುರ್ಗತಿ, ನನಗೊಂದು ಮಾತು ನೆನೆಸ್ಕೊಡಪ್ಪ ಅಂತಾಳೆ. ಹೇಳಪ್ಪ ಅಂತಾನೆ. ಅವನಿಗೊಬ್ಬ ಮೈದ ಉಳಿದಿರ್ತಾನೆ, ಮೈದ ದೇವರಸೇಗೌಡ ಅಂತ, ಅವಳ ಮೈದ. ಆ ಮೈದನಿಗೆ ನಾನು ಮುಂದೆ ಈ ನನ್ನ ಪ್ರಾಂತ್ಯದ ಅಧಿಕಾರವನ್ನು ಕೊಟ್ಟು ಅವನನ್ನ ಬೆಳೆಸ್ತೀನಿ, ಮುಂದುವರಿಸ್ತೀನಿ ಅಂತ ಹೇಳಿದಾಗ ಒಪ್ಪತಾನೆ ಹೊಯ್ಸಳ ಸಾಮ್ರಾಜ್ಯದ ಚಕ್ರವರ್ತಿ ವಿಷ್ಣುವರ್ಧನ. ಆಗ ಆತನೇ ಕೆಂಪೇಗೌಡರ ವಂಶದ ಮೂಲ ಪುರುಷ ಸೃಷ್ಟಿಯಾಗುತ್ತೆ. ಆಗ ಅವರ ದೇವರಸೇಗೌಡನ ಮಗನೇ ಜಯಗೌಡ. ಆನಂತರ ಬರುವ ನಂತರದ ತಲೆಮಾರು ಭೈರದೇವ ಅಂತೇಳಿ, ಚಿಕ್ಕ ಭೈರದೇವ ಅಂತ ನಂತರದಲ್ಲಿ, ಆನಂತರ ನಂಜಪ್ಪ ಗೌಡ ಅಂತ ಬರ್ತಾರೆ. ಆನಂತರ ಕೆಂಪು ನಂಜೇಗೌಡ. ಕೆಂಪು ನಂಜೇಗೌಡ ಯಾರು ಅಲ್ಲ, ಮೊದಲ ಕೆಂಪೇಗೌಡರು ತಂದೆ. ಅಷ್ಟಕ್ಕೆ ಅವರು ಯಲಹಂಕವನ್ನ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ. ಅಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಅವರು ಪ್ರಧಾನ ಸಾಮಂತ ದೊರೆ ಆಗಿರ್ತಾರೆ. ಇದು ಕೆಂಪೇಗೌಡರ ವಂಶದ ನೈಜ ಸತ್ಯ ಇತಿಹಾಸ. ಹಾಗಾಗಿ ನಾನು ತುಂಬಾ ಕಷ್ಟಪಟ್ಟು ಅಧ್ಯಯನ ಮಾಡಿ 2006ರಲ್ಲಿ ನಾನು ಬೆಂಗಳೂರು ಕೆಂಪೇಗೌಡರ ಬಗ್ಗೆ ನಾನು ಕೃತಿಯನ್ನು ಬರೆದದ್ದು. ಇವತ್ತು ಬಹುತೇಕ ಒಂದು 12 ಬಾರಿ ಪ್ರಿಂಟ್ ಆಗಿದೆ.
ಆಗ ಕೆಂಪೇಗೌಡರು ಯುವರಾಜ ಅಲ್ಲಿ ಆತನ ವಿರುದ್ಧ ಕುಸ್ತಿ ಮಾಡಿ ಅವನ್ನ ಸೋಲಿಸಿ ಅವತ್ತು ಕೃಷ್ಣದೇವರಾಯರ ಮಾನವನ್ನು ಉಳಿಸ್ತಾರೆ. ಆಗ ಅದೇ ಕೃಷ್ಣದೇವರಾಯರು ಈ ಯುವರಾಜನನ್ನ ಕೆಂಪರಾಯ ಅಂತ ಬಿರುದು ಕೊಟ್ಟು ಕಳಿಸ್ತಾರೆ. ಬಿರುದು ಕೊಟ್ಟು ಅದೇ ಕೆಂಪೇಗೌಡರು ಅಲ್ಲಿ ನೀವು ಅಲ್ಲೊಂದು ಬೆಟ್ಟ ಇದೆ, ಆ ತುಂಗಭದ್ರಾ ನದಿಯ ದಂಡೆಯಲ್ಲಿ ಆ ಕಲ್ಲು ಬಂಡೆಗಳು, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳ ಬೆಟ್ಟದ ಮೇಲೋಗಿ ಮಲಗಿದ್ದಾಗ ಗೆಳೆಯರ ಜೊತೆ ಕನಸು ಕಾಣ್ತಾರೆ, ಇಂಥದ್ದೊಂದು ರಾಜಧಾನಿ ಕಟ್ಟಬೇಕಲ್ಲ, ನಾನು ನಗರವನ್ನು ಕಟ್ಟಬೇಕಲ್ಲ ಅಂತೇಳಿ ಹೋಗಿ ಚಕ್ರವರ್ತಿ ಮುಂದೆಗಡೆ ಹೇಳ್ತಾರೆ, ಹೇ ಕೆಂಪೇಗೌಡ್ರೆ ಒಳ್ಳೆ ಕನಸು ಕಟ್ಟಿದ್ದೀರಾ, ದೊಡ್ಡ ಕನಸಿದು, ಒಳ್ಳೇದು ಮಾಡೋಗಿ ಅಂತ ಹೇಳಿ ಅದೇ ಕೃಷ್ಣದೇವರಾಯ ಮೊದಲ ವೆಚ್ಚವನ್ನು ಕೊಡ್ತಾರೆ. ಮತ್ತು ಕೊಡೋದು ಅಷ್ಟೇ ಅಲ್ಲ, ನಿಮ್ಗೆ ಕೆಲವು ಹೋಬಳಿಗಳ ತೆರಿಗೆ ಇತ್ತಲ್ಲ, ಆ ತೆರಿಗೆಯನ್ನು ನೀವು ಈ ನಗರ ಕಟ್ಟೋವರೆಗೂ ಕೊಡಲೇಬೇಡಿ, ನಮಗೆ ಇಷ್ಟೆಲ್ಲ ತೆರಿಗೆಯನ್ನ ಈ ನಗರ ನಿರ್ಮಾಣಕ್ಕೆ ಬಳಸ್ಕೊಳ್ಳಿ ಅಂತ ಕಳಿಸ್ತಾರೆ. ಆಗ ಬಂದು ಕೆಂಪೇಗೌಡರು ಈ ನಗರ ನಿರ್ಮಾಣದ ಕನಸು ಕಟ್ಟೋದು. ನಿಮಗೆ ಬೆಂಗಳೂರು ಹೆಸರು ಎಲ್ಲಿಂದ ಬಂತು ಅಂತ ಬಹಳ ಜನ ಕಥೆಯನ್ನು ಹೇಳ್ತಾರೆ. ದಯವಿಟ್ಟು ಆ ಕಥೆಯನ್ನು ಕೂಡ ನೀವು ಅಷ್ಟೊಂದು ವಿಶ್ವಾಸಕ್ಕೆ ತಗೋಬೇಡಿ. ಬೆಂದಗಾಳೂರಿತ್ತು ಹಾಗೆ ಹೀಗೆ, ಆಮೇಲೆ ಅದು ಬೆಂಗಳೂರು ಆಯಿತು, ಅಲ್ವೇ ಅಲ್ಲ. ಆ ಕೆಂಪೇಗೌಡರು ಮದುವೆ ಆಗಿದ್ದು ಲಕ್ಷ್ಮಿ ತೌರೂರು ಈ ಕೋರಮಂಗಲ. ಇವತ್ತು ಕೋರಮಂಗಲ ಇದೆಯಲ್ಲ, ಅದೊಂದು ಹಳ್ಳಿ, ಅವತ್ತು ಹಳ್ಳಿ. ಆ ಹಳ್ಳಿಯ ಹೆಸರು ಬೆಂಗಳೂರು. ಯಾಕೆ ಬೆಂಗಳೂರು ಅಂತ ಹೆಸರಾಗಿತ್ತು? ಎಲ್ಲಿಂದ ಬಂತು ಈ ಹೆಸರು? ಯಾವುದೂ ಅಲ್ಲ, ನೀವು ಗಂಗರ ಸಾಮ್ರಾಜ್ಯ ತಲಕಾಡು ಈ ಪ್ರದೇಶಕ್ಕೆ ಬಂದಾಗ ದೊಡ್ಡ ಸೈನ್ಯದ ಜೊತೆ ಬರ್ತಾ ಇದ್ರು. ಗಂಗರ ಚಕ್ರವರ್ತಿಗಳು ಬಂದಾಗ ಆ ಕೋರಮಂಗಲದ ಆ ಊರಲ್ಲಿ ತಂಗ್ತಾ ಇದ್ರು ತಂಗರು. ಆ ತಂಗದ ಅವ್ರ ಜೊತೆಗೆ ಬೆಂಗಾವಲು ಪಡೆ ಬರ್ತಿತ್ತಲ್ಲ, ದೊಡ್ಡ ಬೆಂಗಾವಲು ಪಡೆ, ಆ ಪಡೆಗೆ ಅಲ್ಲೊಂದು ತಂಗುದಾಣ ಮಾಡಿದ್ರು. ತಂಗುದಾಣ, ಆ ತಂಗುದಾಣವೇ ಬೆಂಗಾವಲು ಪಡೆಯ ತಂಗುದಾಣ, ಬೆಂಗಾವಲು ಊರು, ಬೆಂಗಾವಲು ಪಡೆಯ ಊರು, ಹಿಂಗೆ ಆಗಿ 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 ಕಡೆಗೆ ಬೆಂಗಳೂರಾಗಿತ್ತು ಆ ಊರಿನ ಹೆಸರು. ಅದೇ ಈ ಕೆಂಪೇಗೌಡರ ಪತ್ನಿಯ ಊರು. ನನ್ನ ಪತ್ನಿ ಜೊತೆಗೆ ಅವ್ರ ತಾಯಿ ತವರೂರು ಕೂಡ ಅದೇ. ಕೆಂಪೇಗೌಡರ ತಾಯಿ ತವರೂರು ಕೂಡ ಅದೇ. ನನ್ನ ತಾಯಿ ಮತ್ತೆ ನನ್ನ ಪತ್ನಿಯ ತವರೂರಿನ ಹೆಸರನ್ನೇ ಬಹಳ ಚೆನ್ನಾಗಿದೆ ಇದು ಅಂತ ಹೇಳಿ ಇಡೀ ತಾನು ಕಟ್ಟುವ ಈ ಹೊಸ ನಗರಕ್ಕೆ ಕಟ್ತಾರೆ ಕೆಂಪೇಗೌಡ ಬೆಂಗಳೂರು ಹೆಸರನ್ನ. ಆಗ ಕಟ್ಟಿದ ತುಂಬಾ ಅವಧಿ, ಸುಮಾರು 30 ವರ್ಷಗಳ ಅವಧಿ ತಗೊಳ್ಳುತ್ತೆ ಕಟ್ಟೋದಕ್ಕೆ, ಕೆಂಪೇಗೌಡರು ಈ ನಗರವನ್ನು ಕಟ್ಟೋದಕ್ಕೆ. ಯಾಕೆಂದ್ರೆ ಇಲ್ಲಿ ಕಾರ್ಪೊರೇಷನ್ ಇದೆಯಲ್ಲ, ಇಲ್ಲಿಂದ ಶುರುವಾದ್ರೆ ಕೋಟೆ, ನೀವು ಮಾರ್ಕೆಟ್ ಹತ್ರ ಕೋಟೆ ಇವತ್ತು ಕೂಡ ಇದೆ. ಅಲ್ಲಿ ಟಿಪ್ಪು ಅರಮನೆ ಇದೆ ಗೊತ್ತಲ್ಲ, ಆ ಅರಮನೆ ಕೂಡ ಅವತ್ತಿನ ಕಾಲಕ್ಕೆ ಕೆಂಪೇಗೌಡರು ನಿರ್ಮಾಣ ಮಾಡಿತ್ತು. ಮತ್ತೆ ಹಾಗೇ ಹೋದ್ರೆ ಮೈಸೂರು ರಸ್ತೆಯಲ್ಲಿ ಬಿನ್ನಿ ಮಿಲ್ ಇದೆಯಲ್ಲ, ಬಿನ್ನಿ ಮಿಲ್ ಹತ್ರ ಕೋಟೆ ಮನ್ಮನೆವರೆಗೂ ಇತ್ತು, ಶಿಥಿಲ ಆಗಿತ್ತು. ಆ ಪ್ರದೇಶ ಈ ಮಾಗಡಿ ರಸ್ತೆವರೆಗೂ ಹೋಗಿ ಹೀಗೆ ಮೆಜೆಸ್ಟಿಕ್ ಈ ಕೆಂಪೇಗೌಡ ಸರ್ಕಲ್ ಹಿಂಗೆ ಸುತ್ತಕೊಂಡು ಇಷ್ಟೇ ಅವತ್ತಿನ ಕೋಟೆ ಪ್ರದೇಶ. ಕೋಟೆ ಮತ್ತೆ ಪೇಟೆಗಳು ಬಹಳ ಮುಖ್ಯ. ಯಾವತ್ತು ಕೆಂಪೇಗೌಡರು ಜಾತ್ಯತೀತ ಮನಸ್ಥಿತಿಯವರು ಅನ್ನೋದಕ್ಕೆ ಇದೇ ಕಾರಣ. ಮತ್ತೆ ಇವತ್ತು ನಿಮಗೆ ಕಬ್ಬನ್ಪೇಟೆ ಇದೆಯಲ್ಲ, ಆ ಕಬ್ಬನ್ಪೇಟೆ ಯಾವುದೂ ಅಲ್ಲ, ಅದ್ರ ಹೆಸರು, ಮೂಲ ಹೆಸರು ತಿಗಳರ ಪೇಟೆ. ಆ ತಿಗಳರು ಯಾರು? ತಮಿಳುನಾಡಿನವರು. ಅಲ್ಲಿಂದ ಕರ್ಕೊಂಡ್ಬಂದ್ರು. ಯಾಕೆ? ಇದೊಂದು ಉದ್ಯಾನವನದ ನಗರ ಮಾಡಬೇಕು. ತಿಗಳರು ಅದ್ರಲ್ಲಿ ಬಹಳ ಪ್ರಸಿದ್ಧರು ಆ ಉದ್ಯಾನವನವನ್ನು ಮಾಡ, ಅದಕ್ಕೋಸ್ಕರ ಕರ್ಕೊಂಡು ಬರ್ತಾರೆ. ಅವ್ರಿಗೊಂದು ಪೇಟೆ, ತಿಗಳರ ಪೇಟೆ. ಮತ್ತೆ ಅಲ್ಲಿ ಅವ್ರ ದೇವರು ಯಾವುದೇಳಿ? ಧರ್ಮರಾಯ, ದ್ರೌಪದಿ, ಅಲ್ಲೊಂದು ದೇವಸ್ಥಾನ. ಮತ್ತೆ ಆ ದೇವಸ್ಥಾನದ ಹೆಸರಲ್ಲಿ ಕರಗ, ವಾರ್ಷಿಕ ಉತ್ಸವ, ಇವೆಲ್ಲ ಮಾಡಿದ್ದು ಕೆಂಪೇಗೌಡರು. ಈ ಪೇಟೆಗಳೆಲ್ಲವೂ ಕೂಡ ಇವು ಚಾಮರಾಜಪೇಟೆನೂ ಅವತ್ತಿನ ಕಾಲಕ್ಕೆ ಏನ್ ಬೇರೆ ಹೆಸರಿತ್ತೇನೋ ನಂತರದ ರಾಜರ ಕಾಲಕ್ಕೆ ಬಂದು ಕೆಂಪೇಗೌಡರ ಬಗ್ಗೆ ಅಷ್ಟೊಂದು ಅಭಿಮಾನ ತುಂಬಿಕೊಳ್ಳದಲ್ಲೇ ಹೋದ್ರು.